ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತು ನಮ್ಮ ಮಾವನವ್ರ ಬರ್ತಡೇ ಇದೆ. ಸೊ ಇನ್ನು ಬಟ್ಟೆ ಹಾಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಮುಖಕ್ಕೆ ಏನು ಹಚ್ಕೊಂಡಿಲ್ಲ. ಮುಖ ತೊಳ್ಕೊಂಡು ನೀಟಾಗಿ ಹಚ್ಕೊಂಡು ಹೊರಡಬೇಕು. ತುಂಬಾ ಸಣ್ಣ ಆಗ್ಬಿಟ್ಟಿದೆ ಅಲ್ಲ, ಸಣ್ಣ ಇನ್ನೂ ಸಣ್ಣ ಆಗಬೇಕು. ಸೊ ನನ್ನ ಫಸ್ಟ್ ಬಿಟ್ಬಿಡ್ತಾರೆ, ನಾನು ಅಲ್ಲಿ ಅಡುಗೆ ಗಿಡಿಗೆ ಎಲ್ಲ ಮಾಡಿಬಿಟ್ಟು ಆ ನಂತರ ಸುನಿಮಾ ದೀಕ್ಷಿತನ್ ಕರ್ಕೊಂಡು ಬರ್ತಾರೆ. ಹಂಗಂತೆ ಪ್ಲಾನ್ ಮಾಡ್ಕೊಂಡಿದೀವಿ, ಯಾಕಂದ್ರೆ 3 ಜನ ಒಟ್ಟಿಗೆ ಗಾಡಿಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಬನ್ನಿ, ಸಿಗ್ತೀವಿ. ಬರ್ತಾ ಇದ್ದಂಗೆ ನಾನು ಅಡುಗೆ ಮನೆಗೆ ಸೇರಿಕೊಂಡೆ, ಚಿಕನ್ ಕರಿ ಮಾಡೋಣ ಅಂಥೇಳಿ. ಸೊ ಆನಂತರ ಚಿಕನ್ ಕರಿ ಮಾಡಲಿಕ್ಕೆ ನಾನು ಮಾಡ್ತಿದ್ದೆ. ನಮ್ಮತ್ತೆ ಗರಂ ಮಸಾಲ ಎಲ್ಲ ಜರಡಿ ಇಟ್ಕೊಳ್ತೀನಿ ಒಂದ್ಸತಿ ಅಂಥೇಳಿ ಜರಡಿ ಇಟ್ಕೊಳ್ತಾಯಿದ್ರು. ಆ ನಂತರ ಇಲ್ಲಿ ಹುಡುಗರು ನೋಡ್ಬೋದು ಎಷ್ಟು ಆಟ ಆಡ್ತಿದ್ರು ಅಂದರೆ, ಎಲ್ಲ ಸೇರಿಕೊಂಡು ರೂಮಲ್ಲಿ ಸಚ್ಚು ಮತ್ತು ಚಿರು ಅಂತೂ ಎಲ್ಲ ಎರ್ಚಾಡ್ಕೊಂಡು ಆಟ ಆಡ್ತಿದ್ರು. ಸೊ ನಿಮ್ಮ ನಂಗೆ ಹೆಲ್ಪ್ ಮಾಡ್ಲಿಕ್ಕೆ ಅಡುಗೆ ಮನೆಗೆ ಬಂದರು. ದೀಕ್ಷಾ ಇಲ್ಲಿ ಕೇಕನ್ನು ಡೆಕೋರೇಷನ್ ಮಾಡಿದ್ಲು. ಏನು ಫುಲ್ ಜೋಶಲ್ಲಿ ನಾನು ಡೆಕೋರೇಷನ್ ಮಾಡಿದ್ದು ಅಂತ ಹೇಳ್ತಿದ್ಲು. ಎಲ್ಲರೂ ಕೂಡಿ ಆಟ ಆಡಿ ಎಂಜಾಯ್ ಮಾಡ್ತಿದ್ರು. ಸೊ ಇಲ್ಲಿ ಕುಶಲ್ ಚಿರು ನೋಡ್ತಾ ಇರ್ಬೋದು. ಚಿರು ಹಾಯ್ ಹೇಳ್ತಿದ್ದಾನೆ. ದೀಕ್ಷಿತ ರೆಡಿ ಮಾಡಿದ್ದಾಳೆ. ಸಚ್ಚಿತ್ ನೋಡಿ ಹೆಂಗೆ ನೋಡ್ತಿದ್ದಾನೆ. ಏನದು? ಯಾರು ಇರೋದು ಅದರಲ್ಲಿ? ಕೆಂಗಲ್ ಹನುಮಂತಯ್ಯ ಅವ್ರು ಯಾರು? ಸೂರ್ಯಪ್ಪನ್ ದೊಡ್ಡಪ್ಪನ. ಏನ್ ಫೇಮಸ್ ಅವರು? ವಿಧಾನಸೌಧ ಕಟ್ಟಿದ್ರು. ಈ ಗಿಫ್ಟ್ ನೀನ್ ಕೊಡ್ತಾ ಇರೋದಾ? ನಾನೇ ಕೊಡ್ತಾ ಇರೋದು. ಮೊಬೈಲ್ ಮಾತ್ರ ಸೂರ್ಯಪ್ಪನ್, ಕವರ್ ನಮ್ದು. ಒಂದು 7 ರುದ್ರಾಕ್ಷಿ. ನನ್ ಗಿಫ್ಟ್ ಅದು. ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಿದ್ರು. ಚಿರು ಆಗಿರ್ಬೋದು, ಕುಶಲ್ ಆಗಿರ್ಬೋದು, ದೀಕ್ಷಾ ಆಗಿರ್ಬೋದು. ಸಚ್ಚು ಮಾತ್ರ ಬೇಜಾರು ಮಾಡ್ಕೊಂಡು ಒಂದು ಕಡೆ ಕೂತ್ಬಿಟ್ಟಿದ್ದ. ಸೊ ಸುನಿಮಾ ಗದ್ರು ಬಿಟ್ರು ಅಂತ ಸೈಲೆಂಟಾಗಿದ್ದ. ಫಸ್ಟು ಊಟ ಮಾಡಿಬಿಟ್ಟು ಆ ನಂತರ ನಾವು ಕೇಕನ್ನು ಕಟ್ ಮಾಡಿಸಿದ್ವಿ. ಕೇಕು ನಾನು ಒಂದು ಸತಿ ಊಟ ಮಾಡಿ ಕೈ ತೊಳೆದು ನೀರು ಕುಡಿದ್ಬಿಟ್ರೆ ಏನು ಮಾಡಿದ್ರು ನಾನೇನು ತಿನ್ನಲ್ಲ. ನಮ್ಮ ಮನೇಲೆಲ್ಲ ಸಾಹಸ ಪಡ್ತಾರೆ. ಹಿಂಸೆ ಕೊಟ್ಟು ಬಾಯಿಗೆ ತುರ್ಕಕ್ಕೆ ಹೋದ್ರು ನಾನು ತಿನ್ನಕ್ಕೆ ಹೋಗಲ್ಲ. ಸ್ನೇಹಿತರೆ, ಈಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ. 11 ಗಂಟೆಗೆ ಇನ್ನು 5 ನಿಮಿಷ ಇದೆ. ಸಾಕಾಗಿದೆ. ಬಂದ ತಕ್ಷಣ ಸಚ್ಚಿ ಟಿ ವಿ ಹಾಕ್ಕೊಂಡು ಕೂತಿದ್ದಾನೆ. ಎಂಥ ಇದು ಅಂದರೆ, ಯಾವ್ದು ಸುನಿ ಗ್ರಿಲ್ ಥ್ರಿಲ್ಲರ್ ಅಲ್ವಾ? ನಾವು ರೆಗ್ಯುಲರಾಗಿ ತರಿಸ್ತಿದ್ವಿ. ಮುಂಚೆ ಇದ್ದವರು ತುಂಬ ಚೆನ್ನಾಗಿ ಮಾಡ್ತಿದ್ರು. ಬಟ್ ಈಗ ಗ್ರಿಲ್ ಥ್ರಿಲ್ಲಲ್ಲಿ ಏನು ಮಾಡಿದ್ದಾರೆ ಅಂದರೆ, ಬಿರಿಯಾನಿ ಕೇಳಿದ್ದಾರೆ. ಬಿರಿಯಾನಿ ಕೇಳಿದ್ರೆ ಇವನೇನು ಮಾಡಿದ್ದಾನೆ, ಬಿರಿಯಾನಿ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಫುಡ್ ಕಲರ್ ಹಾಕ್ಬಿಟ್ಟು, ರೈಸ್ನ ಕಲಿಸ್ಬಿಟ್ಟು, ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಬಿರಿಯಾನಿ ಮಸಾಲ ಎರಡನ್ನೂ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕೊಟ್ಬಿಟ್ಟಿದ್ದಾನೆ. ನಮಗೇನು ಗೊತ್ತು, ನಾವು ತೆಗೆದು ನೋಡಿದ್ವಿ. ನಮ್ಮ ಮಾವ ತಿಂದು ಬಿಟ್ರು. ಸ್ವಲ್ಪ ಯಾಕೋ ಟೇಸ್ಟ್ ಕಡಿಮೆ ಅಂದ್ಬಿಟ್ಟು ಮೊಸರು ಹಾಕ್ಕೊಂಡು ತಿಂದ್ಬಿಟ್ರು ಅವರು. ಆಮೇಲೆ ನಮ್ಮ ಯಜಮಾನ್ರು ತಿಂದ್ಬಿಟ್ಟು ಇಲ್ಲ, ನಾನಲ್ಲ, ಫಸ್ಟ್ ಚಿರು ಆಮೇಲೆ ಕಷ್ಟ ಬಿದ್ದು ತಿಂದ್ಬಿಟ್ಟು, ದೊಡ್ಡ ಚಿಕ್ಕಪ್ಪ ಒಂದು ಇದಕ್ಕೆ ಸಾಂಬಾರ್ಗೆ ಹಾಕೋಬೇಡಿ, ಹಂಗೆ ತಿನ್ನೋಡಿ ಅಂದಾಗ ನನ್ಗೆ ಗೊತ್ತಾಗಿತ್ತು. ಹೌದು. ಆನಂತರ ಸುನಿಮಾ ತಿಂದ್ಬಿಟ್ಟು ಇದು ಬಿರಿಯಾನಿ ಅಲ್ಲ, ಉಪ್ಪು ಖಾರ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕೊಟ್ಟಿದ್ದಾನೆ ಅಂತ ಅಂದರು. ಹೋದ್ವಿ ಗ್ರಿಲ್ ಥ್ರಿಲ್ಗೆ, ಕೆಂಗೇರಿ ಉಪನಗರದಲ್ಲೇ. 15th 17th ಯುನಿಲೈಟ್ ಶೋರೂಮ್ ಹತ್ರ. ಅದೇ 15th ಕ್ರಾಸ್ ನೋಡಿ. ನಮ್ಮ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಎಷ್ಟನೇ ಕ್ರಾಸ್ ಅನ್ನೋದು. ಆಮೇಲೆ ಬಿರಿಯಾನಿನ ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಓನರ್ ಕೇಳಿದೆ. ಯಾಕೆ, ಏನಾಯಿತು, ಎಂಥ ಪ್ರಾಬ್ಲಮ್ ಆಯಿತು ಅಂತ. ಇಲ್ಲ, ಸ್ವಲ್ಪ ಟೇಸ್ಟ್ ಮಾಡಿ, ಇದು ಬಿರಿಯಾನಿನ ನನಗೆ ಹೇಳಿ. ಹೌದು, ಇದು ಬಿರಿಯಾನಿ. ಇಲ್ಲ, ತಿನ್ನೋಡಿ, ಮತ್ತೆ ತಿನ್ಬಿಟ್ಟು ಹೇಳಿ ನನಗೆ ಅಂತ ನಾನು ಹೇಳಿದೆ. ಕೊನೆಗೂ ಆ ಮನುಷ್ಯ ಇಷ್ಟು ದಪ್ಪನೂ ಕೂಡ ತಿಂದಿಲ್ಲ. ಗೊತ್ತಾ, ಒಂದು ಸಿಂಗಲ್ ಅಗಳು ಕೂಡ ಎತ್ಕೊಂಡು ಬಾಯಿಗೆ ಹಾಕ್ಕೊಳ್ಳಿಲ್ಲ. ಅಲ್ಲಿಗೆ ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ. ಆಮೇಲೆ ನಾನು ಹೇಳಿದೆ, ಇದು ಕಲರ್ ಹಾಕಿ ಕೊಟ್ಟಿದ್ದಾರೆ, ಈ ಥರ ಯಾಕೆ ಮಾಡ್ತೀರಾ ನೀವು ಅಂತ ಕೇಳಿದೆ. ಇಲ್ಲ, ಇದು ಬಿರಿಯಾನಿನೇ. ಹೌದಾಗಿದ್ರೆ ಬಿರಿಯಾನಿ ತೊಗೊಂಬನ್ನಿ, ನಿಮ್ಮಲ್ಲಿ ಬಿರಿಯಾನಿ ಮಾಡಿದ್ದೀರಲ್ಲ, ಎತ್ಕೊಂಡು ಬನ್ನಿ, ಹೇಗಿದೆ ನನಗೆ ತೋರಿಸಿ ಅಂದರೆ, ಇಲ್ಲ ಬಿರಿಯಾನಿ ಖಾಲಿಯಾಗಿದೆ, ಯಾಕೆ ನೀವು ಹಿಂಗೆ ಕಲಿಸ್ಕೊಟ್ಟಿದ್ದೀರಾ ಅಂತ ಜೋರು ಮಾಡಿದೆ. ಆಮೇಲೆ ಇಲ್ಲ ಮೇಡಮ್ ಹಾಗೆ ಹಿಂಗೆ ಅಂತಿದ್ರು. ನೀವು ತಿಂದು ನೋಡಿ ಸರ್, ತಿಂದು ನೋಡ್ಬಿಟ್ಟು ಆಮೇಲೆ ಹೇಳಿ. ಮಕ್ಕಳ ಜೀವನದಲ್ಲಿ ಆಟ ಆಡ್ತೀರಾ? ಯಾರಾದರೂ ಗೆಸ್ಟ್ ಬಂದರೆ ಮರ್ಯಾದೆ ಚೆನ್ನಾಗಿ ಹೋಗುತ್ತೆ. ಇಂಥದ್ದು ಏನಕ್ಕೆ ಮಾಡ್ತೀರಾ ನೀವು? ಇಂಥ ಕೆಲಸ ಯಾಕೆ ಮಾಡ್ತೀರಾ? ನಿಮ್ಮ ಮನೇಲಿ ಮಕ್ಕಳಿದ್ರು ನೀವು ಹಿಂಗೆ ಮಾಡ್ತೀರಾ
ಅಂತ ಅಂದ್ಬಿಟ್ಟು ರೇಗಾಡಿದೆ ಒಂದೆರಡು ಸತಿ ರೇಗಾಡ್ಬಿಟ್ಟು ಆಮೇಲೆ ಬಂದ್ವಿ. ಯಾಕಂದರೆ ಏನಾಗುತ್ತೆ ಗೊತ್ತಾ, ಕೆಲವು ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ, ಕೆಲವು ಮಕ್ಕಳು ವಾಮಿಟ್ ಮಾಡ್ಕೊಳ್ತವೆ, ಕೆಲವು ಮಕ್ಳಿಗೆ ಏನಾದರೂ ಬೇರೆ ಬೇರೆ ರೀತಿ ಸಿಮ್ಟಮ್ಸ್ ಆದರೆ ಯಾರು ನೋಡೋದು ಹೇಳಿ. ಈಗ ಅವನಿಗೆ ಪಾಪ ಎರಡನೇ ಮಗನಿಗೆ ಈಗ ರೀಸೆಂಟಾಗಿ ಹಂಗೆ ಆಗಿ ಇಡೀ ನೈಟ್ ವಾಂತಿ ಮಾಡ್ಕೊಂಡು ಕೊನೆಗೆ ತಡಿಯೋಕ್ಕಾಗದೆ ಬಕೆಟ್ ಕೊಟ್ಬಿಟ್ಟಿದ್ರು, ಇಲ್ಲೇ ಮಾಡಪ್ಪ ಅಂತ. ಅವನಿಗೆ ಓಡಾಡೋಕ್ಕಾಗ್ತಿರ್ಲಿಲ್ವಲ್ಲ, ಅವ್ನು ದೊಡ್ಡವನು ಬೇರೆ ಹೆಂಗೆ ಎತ್ಕೊಂಡು ಹೋಗೋಕ್ಕಾಗತ್ತೆ. ಆಮೇಲೆ ಅವತ್ತಾಯ್ತು, ಚಿಕ್ಕಮ್ಮ ನಾನು ಅನಿಸ್ತು ಹೋಟ್ಲಿಂದ ತಂದು ತಿನ್ನಲ್ಲ ಚಿಕ್ಕಮ್ಮ ಅಂತ. ಹಿಂಗೆ ಅವ್ರು ಫಸ್ಟ್ ಚೆನ್ನಾಗಿ ಮಾಡ್ತಿದ್ರು, ತುಂಬ ಚೆನ್ನಾಗಿ ಮಾಡ್ತಿದ್ರು ಗ್ರಿಲ್ ಥ್ರಿಲ್ ಅವರು. ಈಗಂತೂ ಕಚ್ಚಡವಾಗಿದೆ ನಿಜವಾಗ್ಲೂ. ಕೆಂಗೇರಿ ಉಪನಗರದಲ್ಲಿ ಇದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಅದರಲ್ಲೂ ನಮಗೆ ಮಾಡೋದನ್ನೆಲ್ಲ ಬಿರಿಯಾನಿ ಇಲ್ಲ ಅಂತಂದರೆ ಅನ್ನಕ್ಕೆ ಕಲ್ಲರ್ ಹೋಟ್ಲರ್ ಹಂಗೆ ಮಾಡ್ತಾರೆ. ನಮ್ಮ ಕಾಲೇಜ್ ಇದೆಯಲ್ಲ, ನಮ್ಮ ಕಾಲೇಜ್ ಕ್ಯಾಂಟೀನು, ನಾನು ನಮ್ಮ ಮಾಸ್ಟ್ರು ಹೋಗಿ ಬಿಸಿಬೇಳೆ ಭಾತ್ ತೊಗೊಂಡ್ವಿ ಅವತ್ತು. ಅದೇ ಬೇಗ ಹೋಗ್ಬೇಕು ಅಂತ ಹೊರಟೋದ್ನಲ್ಲ, ಆವಾಗ ಏನಾಯಿತು ಅಂದರೆ ಬಿಸಿಬೇಳೆ ಭಾತು ಒಂದು ತುತ್ತು ನಾನು ಅದಕ್ಕೆ ಏನು ಮಾಡಿದ್ದು ಅಂದರೆ ತುಪ್ಪ ಹಾಕಿದ್ರು ಬಿಸಿಬೇಳೆ ಭಾತ್ಗೆ, ಅದ್ರ ಜೊತೆಗೆ ಅದೇ ಖಾರ ಬುಂದಿ ಬರುತ್ತಲ್ಲ, ಖಾರ ಬುಂದಿ ಹಾಕ್ಬಿಟ್ಟಿದ್ರು. ಗೊತ್ತಾಗಿಲ್ಲ, ನಾನು ತಿಂತಾ ಇದ್ದೀನಿ. ನಮ್ಮ ಸರ್ರು ಖಾರ ಬುಂದಿ ಹಾಕ್ಸ್ಕೊಳ್ಳಿಲ್ಲ, ತುಪ್ಪನೂ ಹಾಕ್ಸ್ಕೊಳ್ಳಿಲ್ಲ ಅವರು. ನಾನು ತುಪ್ಪ ತಿನ್ನಲ್ಲ, ನಾನು ತಿನ್ನಲ್ಲ, ಬಟ್ ಅವ್ನು ಹಾಕಿರೋದು ನನಗೆ ಗೊತ್ತೂ ಇಲ್ಲ. ನನ್ನಷ್ಟು ನಾನು ತಿಂತಾಯಿದ್ದೀನಿ ಹೊಟ್ಟೆ ಹಸ್ದಕ್ಕೆ. ಸೊ ಅವರು ಒಂದು ತುತ್ತು ಅಷ್ಟೇ ತಿಂದಿದ್ದು, ಸುನೀಲ್ ತಿನ್ನಬೇಡಿ ಅಂದರು. ಆಮೇಲೆ ಸರಿ ನಮ್ಮ ಕಾಲೇಜ್ದೇ ಕ್ಯಾಂಟೀನು. ಆಮೇಲೆ ಹೋಗ್ಬಿಟ್ಟು ಬೈದರು ಅಂದರೆ ಸಖತ್ತಾಗಿ ಬೈದರು. ಏನು ಮಾಡಿದ್ದಾನೆ ಅಂದರೆ, ನೆನ್ನೆದು ಇದು ಮಿಕ್ಕಿದೆ ಪಾನಿಪುರಿ ಮಸಾಲ, ಆ ರೈಸ್ಗೆ ಪಾನಿಪುರಿ ಮಸಾಲನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಗ್ಗರಣೆ ಮಾಡ್ಬಿಟ್ಟವನೆ. ಅವರು ತಿನ್ನು ನೋಡಿ, ಪಾನಿಪುರಿ ಸ್ಮೆಲ್ ಬರ್ತಾ ಇಲ್ವಾ ಹೇಳಿ, ಚೆನ್ನಾಗಿ ಬೈದರು. ಆಮೇಲೆ ಇಲ್ಲ ಸರ್, ಅದು ಮಸಾಲೆ ವ್ಯತ್ಯಾಸ ಆಗಿಬಿಟ್ಟಿದೆ. ಅವರು ಹೋಟ್ಲವ್ರು ಮಾತ್ರ ಒಪ್ಕೊಳ್ಳಲ್ಲ, ತಾವು ಮಾಡಿದ ತಪ್ಪು ಒಪ್ಕೊಳ್ಳಲ್ಲ. ನಿಜವಾಗ್ಲೂ ಮಕ್ಕಳ ಜೀವನದಲ್ಲಿ, ಮಕ್ಕಳ ಆರೋಗ್ಯದಲ್ಲಿ ಆಟ ಆಡ್ತಾರೆ. ಮಕ್ಕಳ ಆರೋಗ್ಯ ನಾವು ಎಷ್ಟು ಬೇಜಾರಾಗತ್ತೆ ಅಂದರೆ, ಅವ್ರ ಮನೇಲಿ ಅವ್ರ ಮಕ್ಕಳಿದ್ರೆ ಅವ್ರಿಗಂಗೆ ತಿನ್ನಿಸ್ಲಿ, ಅಯ್ಯಪ್ಪ ನೋಡು ಒಂದೇ ಒಂದು ಸ್ಪೂನ್ ತಿನ್ಲಿ, ಅಗಳು ತಿನ್ಲಿಲ್ಲ. ಹೌದು, ಒಂದೇ ಒಂದು ಅಗಳು, ಸಿಂಗಲ್ ಅಗಳು ತಿನ್ಲಿಲ್ಲ. ಮೂಸ್ ನೋಡ್ದ ಗೊತ್ತಾಗೋಯ್ತು ಅವನಿಗೆ. ಮೂಸ್ ನೋಡಿದ ತಕ್ಷಣ ಗೊತ್ತಾಯ್ತು. ಬಿರಿಯಾನಿ ರೈಸು, ಬಿರಿಯಾನಿ ಸೂಪರ್. ಒಟ್ಟಲ್ಲಿ ಅವನಿಗೆ ನಾನು ದೀಕ್ಷೆ ಹೋಗಿ ತೊಗೊಂಡ್ವಲ್ಲಮ್ಮ, ನಾವು ಅವಾಗೇ ದಡ್ಡರಾಗಿದ್ದು. ಬಿರಿಯಾನಿ ಕೊಡಿ ಅಂತ ಹೇಳಿದ್ವಿ. ಬಿರಿಯಾನಿ ಕೊಡಿ ಅಂದಮೇಲೆ ನಾವು ಯೋಚನೆ ಮಾಡಲಿಲ್ಲ, ಯಾಕೆ ಇವನು ಸುಮಾರು ಹಾಫ್ ಆನ್ ಅವರ್ ಕೂರಿಸಿದ್ದ, ಯಾಕೆ ಇವನು ಹಾಫ್ ಆನ್ ಅವರ್ ಕೂರಿಸಿದ್ದಾನೆ ಅಂತ ಯೋಚನೆ ಮಾಡಿಲ್ಲ. ಆಮೇಲೆ ದೀಕ್ಷಾ ನಾನು ಬಿರಿಯಾನಿ ಚೆನ್ನಾಗಿಲ್ಲ ಅಂದಾಗ ದೀಕ್ಷಾ ಹೇಳಿದ್ರು, ಪಪ್ಪ ಬಿರಿಯಾನಿ ರೆಡಿ ಇದ್ದಿದ್ರೆ ಅಲ್ಲೇ ಹಾಕ್ಕೊಟ್ಬಿಡ್ತಿದ್ದೆ, ಕರೆಕ್ಟ್. ಯಾಕೆ ನಮ್ಮನ್ನ 20 ಮಿನಿಟ್ಸ್ 15 ಮಿನಿಟ್ಸ್ ವೆಯ್ಟ್ ಮಾಡಿಸ್ತಿದ್ರು ಅಂದ್ಲು ಅಲ್ವಾ ದೀಕ್ಷಾ? ತುಂಬ ಕಾಯಿಸಿದ್ರು, ನಾನು ಕೂಡ ವೆಯ್ಟ್ ಮಾಡ್ಕೊಂಡಿದ್ದು ಹಿಂಗೆ. ಎಸ್, ಬಿ ಕೇರ್ಫುಲ್. ಇನ್ ಕೇಸ್ ನೀವೇನಾದರೂ ಆ ರೀತಿ ಎಲ್ಲಾದರೂ ನಿಮ್ಮ ಅಕ್ಕಪಕ್ಕ ಹೋಟ್ಲಲ್ಲಿ ಕಂಡು ಬಂತು ಅಂದರೆ ಧೈರ್ಯವಾಗಿ ಹೋಗಿ ಚೆನ್ನಾಗಿ ಉಗಿದ್ಬಿಟ್ಟು ವಾಪಸ್ ಕೊಟ್ಬಿಟ್ಟು, ವಾಪಸ್ ಕೊಡೋದಂದಲ್ಲ, ಒಂದು ಕೇಸ್ ಫೈಲ್ ಮಾಡ್ಬೇಕಂತ. ಇಲ್ಲ ಅಂತಾರೆ, ಕೇಸ್ ಫೈಲ್ ಮಾಡ್ಬೇಕು. ನಾನು ಅದು ಹೇಳಿದೆ, ಅವ್ರು ಯಾರು ಭಟ್ರು ಕರೀರಿ ಇಲ್ಲ ಆಚೆ ಅಂದೆ, ಬರಲೇ ಇಲ್ಲ ಅವರು. ತುಂಬ ಜನ ಕೇಳ್ತೀರಾ ಯಾಕೆ ನಿಮ್ಮ ಮಾವ ಬಂದಿಲ್ಲ ವಿಡಿಯೋದಲ್ಲಿ ಅಂತ. ಅವರು ಆ್ಯಕ್ಚುಲಿ ಬರ್ತಡೇ ಎಲ್ಲ ಮಾಡ್ಕೊಳ್ಳಿಕ್ಕೆ ಇಷ್ಟ ಇರಲಿಲ್ಲ. ಮತ್ತು ನಮ್ಮ ಭಾವನವ್ರು ತೀರ್ಕೊಂಡಿದ್ದು 10 ತಿಂಗಳಾಗಿದೆ. ಸೊ ಹಂಗಾಗಿ ಅವ್ರಿಗೆ ಇದೆಲ್ಲ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಮತ್ತು ಕೆಲವ್ರು ಕಾಲು ಎಳೆಯೋ ಸಂಬಂಧಿಕರು ಇರ್ತಾರಲ್ಲ, ಕಾಲು ಎಳಿತಾರೆ. ಸೊ ಹಾಗಾಗಿ ಅವ್ರಿಗೆ ಫ್ಯಾಮಿಲಿ ಅಂದಮೇಲೆ ಎಲ್ಲರ ಫ್ಯಾಮಿಲಿಯಲ್ಲೂ ಹಂಗೆ ಒಂದೊಂದು ಇರುತ್ತೆ ಮೈನಸ್ ಪಾಯಿಂಟ್ಸ್. ಸೊ ಬಿಡಿ ಈಗ. ಎಸ್, ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸ್ತೀವಿ. ಬಾಯ್.